ರಾಮೇಶ್ವರಂ ಕೆಫೆಯ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬರ್ನ ಒಂದಷ್ಟು ಫೋಟೋಗಳು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಎನ್ಐಎ ಅಧಿಕಾರಿಗಳು ರಿಲೀಸ್ ಮಾಡಿರುವ ಫೋಟೋಗಳು. ಇದು ಕೆಫೆ ಬಾಂಬರ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಅಣ್ಣದಲ್ಲಿ ಮಾತ್ರ. ರಿಪಬ್ಲಿಕ್ ಅಣ್ಣದಲ್ಲಿ ಕೆಫೆಗೆ ಬಾಂಬ್ ಇಟ್ಟ ಕಿರಾತಕನ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಎನ್ಐಎ ಅಧಿಕಾರಿಗಳು ನಿನ್ನೆ ಸ್ಪಷ್ಟವಾಗಿ ಉಗ್ರನ ಸುಳಿವು ಕೊಟ್ಟವರಿಗೆ ಅಂತ ಫೋಟೋ ಹಾಕಿ ಸಮೇತ 10 ಲಕ್ಷ ರೂಪಾಯಿ ಬಹುಮಾನ ಅಂತ ಕೂಡ ಹೇಳಿದ್ದಾರೆ. ಯಾರು ಸುಳಿವು ಕೊಡ್ತೀರಾ ನಿಮ್ಮ ಮಾಹಿತಿನ ಕೂಡ ಗೌಪ್ಯವಾಗಿಡ್ತೀವಿ ಅಂತ ಹೇಳಿದ್ದಾರೆ. ಈಗ ಬಿಎಂಟಿಸಿ ಬಸ್ ನಲ್ಲಿ ಬಾಂಬರ್ ಸಂಚಾರ ಮಾಡಿರುವ ಮತ್ತೊಂದಷ್ಟು ಫೋಟೋಗಳು. ಇದು ಏನು ಅಂತಂದ್ರೆ ಆತ ನೋಡಿ ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ತೆಗೆದಿರುವಂತ ಫೋಟೋ. ಇದು ಸ್ಕೆಚ್. ಇದು ಅಕ್ಕಪಕ್ಕದವರನ್ನ ಕೇಳಿ ಮಾಡಿರುವಂಥ ಸ್ಕೆಚ್ಚು. ಆತ ಬಸ್ಸಲ್ಲಿ ಹೋಗ್ತಿರುವಂಥ ಫೋಟೋ ನೋಡಿ. ಇದು ಎಕ್ಸ್ಕ್ಲೂಸಿವ್ ಫೋಟೋ. ಹಾಕ್ರಪ್ಪ. ಫೋಟೋ ಹಾಕಿ. ಬಸ್ಸಲ್ಲಿ ಕೂತ್ಕೊಂಡಿರೋ ದೃಶ್ಯ ಫೋಟೋ ನೋಡಿ. ಇದು ಬಹಳ ನೀಟಾಗಿ ಬಂದಿರುವಂಥ ಫೋಟೋ. ಮತ್ತೊಂದು ಫೋಟೋ ಕೂಡ ಬಸ್ಸಲ್ಲೇ ನೋಡಿ. ಅಲ್ಲಿ ನಿಮಗೆ ನಿಂತ್ಕೊಳ್ಳೋಕಿರುವಂಥ ಇದೆಲ್ಲ ಕಾಣ್ತಾ ಇದೆಯಲ್ಲ ನೋಡಿ. ಆತ ಕ್ಯಾಪ್ ಹಾಕಿರ್ತಾನೆ, ಗ್ಲಾಸ್ ಹಾಕಿರ್ತಾನೆ, ಆಮೇಲೆ ಮಾಸ್ಕ್ ಹಾಕಿರ್ತಾನೆ. ಅವನಿಗೇನಾಗುತ್ತೆ, ರೋಡಲ್ಲಿ ನಡ್ಕೊಂಡಾಗ ಒಮ್ಮೊಮ್ಮೆ ನೋಡಿ ಅತಿ ಬುದ್ಧಿವಂತಿಕೆ ಹೆಂಗಾಗ್ಬಿಡತ್ತೆ ಅಂತೇಳಿ ನೀವು ಕೇಳ್ಬೋದು. ಇಲ್ಲಿ ಹೆಂಗೆ ಇವನು ಓಪನ್ ಆಗ್ಬಿಟ್ಟ ಅಂತೇಳಿ ಹೇಳ್ತೀನಿ ಕೇಳಿ. ಇವನು ಟೋಪಿ ಹಾಕ್ಕೊಂಡು ನೋಡಿ, ಒಂದು ಕಡೆ 10 ಲಕ್ಷ ಬಹುಮಾನದಿದೆ. ಟೋಪಿ ಹಾಕ್ಕೊಂಡು ಮುಖ ಮುಚ್ಕೊಂಡು ಫೋನ್ ಮಾಡ್ಕೊಂಡು ನಡ್ಕೋತಾ ಇದ್ದಾನೆ. ಎಲ್ಲೂ ಕೂಡ ನಿಮಗೆ CCTV ಆತ ಸಿಕ್ಕಿದ್ರು ಕೂಡ ಮುಖ ಚಾಯರು ಸಿಗಲ್ಲ, ರೈಟ್? ಎರಡನೇ ಸ್ಕೆಚ್ಚಲ್ಲಿ ಮಾಡೋದ್ರಲ್ಲಿ ಕೂಡ ಯಾವ ರೀತಿ ಮಾಡಿದ್ದಾರೆ, ಆ ಕ್ಯಾಪನ್ನು ಇಟ್ಕೊಂಡು ಎಲ್ಲೂ ಕೂಡ ಆ ಕ್ಯಾಪ್ ತೆಗೆದ ಫೋಟೋ ನಿಮಗೆ ಸಿಗಲಿಲ್ಲ. ಇವ ಏನು ಮಾಡ್ತಾನೆ, ಅತಿ ಬುದ್ಧಿವಂತ, ಅಲ್ಲಿ 700 CCTVಗಳನ್ನು ಚೆಕ್ ಮಾಡಿದ್ದಾರೆ. ಆಮೇಲೆ ಆತ ಓಡಾಡುವ ಕಡೆ ಒಂದು 10 CCTV ಇದೆ. ಆ 10 CCTVಗಳಲ್ಲಿ ಎಲ್ಲ ಕಡೆ ಕಾಣಿಸ್ಕೊಂಡಿದ್ದಾನೆ. ನಿನ್ನೆ ನಮ್ಮ ಕಲೀಗ್ ಸುನೀಲ್ ಅವರು ಆ ಎಲ್ಲೆಲ್ಲಿ ಓಡಾಡಿದ್ದ ಎಲ್ಲ ಕಡೆ ಕೂಡ ಅದನ್ನು ತೋರಿಸಿದ್ರು. ನಿಮ್ಗೆ ಅನಿಸ್ಬೋದು ಇವ ಹೆಂಗೆ ಸಿಕ್ಕಾಕೊಂಡ್ಬಿಟ್ಟ, ಕೆಟ್ಟ ಮನುಷ್ಯನ ಇಷ್ಟು ಒಳ್ಳೆಯ ಫೋಟೋ ಹೆಂಗೆ ಬಂತು ಅಂತ ಅಲ್ವಾ? ಈ ಕೆಟ್ಟ ಮನುಷ್ಯನ ಇಷ್ಟು ಒಳ್ಳೆಯ ಫೋಟೋ ಹೆಂಗೆ ಬಂತು, ಯಾಕೆ ಬಂತು ಅಂತಂದರೆ ನೋಡಿ, ಈತ ಬಸ್ ಹತ್ತಿದ ತಕ್ಷಣ ಅವನಿಗೆ ಏನಾಗುತ್ತೆ, CCTV ಇಲ್ಲ, ರಿಲೀಫ್ ಆಗ್ಬಿಟ್ಟಿದೆ. CCTV ಇಲ್ಲ, ಇನ್ನೇನು ಮಾಡಿದ ತೊಂದರೆ ಇಲ್ಲ. ಕ್ಯಾಪು ತೆಗ್ದ, ಕನ್ನಡಕನೂ ತೆಗ್ದ, ಬ್ಯಾಗು ಸೈಡ್ಗೆ ಹಾಕಿದ, ಮಾಸ್ಕು ತೆಗ್ದ, ಹಿಂಗೆ ಕೂತ್ಕೊಂಡ. ಕೂತ್ಕೊಂಡಾಗ ಅವನಿಗೊಂದು ಡೌಟ್ ಮತ್ತೆ ವಾಪಸ್ ಬಂತಂತೆ. ಎಲ್ಲೋ ಒಂದಿದೆ ಅಂತ ದೂರದಿಂದ ಇದ್ದಂಥ ಆ ಇನ್ನೊಂದು ಫೋಟೋ ಇದೆಯಲ್ಲ ದೂರದಿಂದ, ಅದರಲ್ಲಿ ಕ್ಯಾಪ್ ಹಾಕಿರ್ತಾನೆ ಅಂತ ಅವನು ಗೊತ್ತಾಗ್ಬಿಡುತ್ತೆ ಬಸ್ಸಲ್ಲಿ ಅಂತೇಳಿ. ಆಮೇಲೆ ಇವನ್ ನನಗೂ ಗೊತ್ತಿರಲಿಲ್ಲ ಬಸ್ಸಲ್ಲಿ ಇರತ್ತಾ ಅಂತ, ನನಗೆ ಗೊತ್ತಿರಲಿಲ್ಲ. ಅವನು ಅದೇ ರೀತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ನಿಮಗೆ ಒಂದು ಮಾಹಿತಿ ಸಾಧಾರಣ ಹಳೇ ಪಿಕ್ಚರ್ ನೋಡಿದರೆ ನೆನಪಿರ್ತದೆ. ಎಲ್ಲ ಪಿಕ್ಚರ್ಗಳಲ್ಲಿ ಹೇಳ್ತಾರೆ ಅಂದರೆ ಅದು ಆ ರೀತಿ ಕೂಡ ಇದೆ. ಎಂಥದೇ ಕಳ್ಳ ಆಗಿದ್ರು ಕೂಡ ಒಂದು ಸೂಚನೆ ಏನಾದರೂ ಬಿಟ್ಟೋಗಿರ್ತಾನೆ ಅಂತ, ಏನಾದರೂ ಒಂದು ಬಿಟ್ಟೋಗಿರ್ತಾನೆ, ಅದನ್ನು ಪತ್ತೆ ಹಚ್ಚುವಂಥ ಪೊಲೀಸರು ಸಿಕ್ಬಿಟ್ರೆ ಸಿಗ್ತಾನೆ. ಅದೊಂದು ಗಟ್ ಫೀಲಿಂಗ್. ಒಂದಲ್ಲ ಒಂದು, ಯಾವುದೇ ಕಳ್ಳ ಆಗಿರಲಿ, ಏನೇ ಮಾಡಿರಲಿ, ಒಂದಲ್ಲ ಒಂದು ರೀತಿಯಲ್ಲಿ ಅದು ಸಿಕ್ಕಾಕೊಳ್ತಾನೆ ಅನ್ನುವಂಥದ್ದು ಇರುತ್ತೆ. ಸೊ ಬನ್ನಿ, ರಂಜಿತ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರಂಜಿತ್, ನನಗನ್ಸುತ್ತೆ ಇಷ್ಟು ಕ್ಲಿಯರ್ ಇರುವಂಥ ಫೋಟೋ ಒಂದು, ಬಹುಶಃ ಪೊಲೀಸರು ಸ್ಕೆಚ್ ಮಾಡಿದ್ರು ಕೂಡ ಇಷ್ಟು ಕ್ಲಿಯರ್ ಇರುವಂಥ ಫೋಟೋ ಸಿಕ್ಕಿಲ್ಲ. ನಿನ್ನೆಯಿಂದ ಶುರು ಮಾಡಿದ್ದಾರೆ. ಒಂದು 10 ಲಕ್ಷ ಬಹುಮಾನ ಫಸ್ಟು, ಆ ನಂತರ ಸ್ಕೆಚ್ಚು, ಆ ನಂತರ ಆತನ ವಿರಳವಾಗಿರುವಂಥ ಫೋಟೋ, ಆಮೇಲೆ ನಮ್ಮ ಸುನಿಲ್ ಅವರು ಮಾಡಿರುವಂಥ ವಾಕ್ಥ್ರೂ, ಆತ ಎಲ್ಲೆಲ್ಲಿ ನಡ್ಕೊಂಡು ಹೋಗಿದ್ದ ಇಲ್ಲೆಲ್ಲ ನಡ್ಕೊಂಡು ಹೋಗಿದ್ದ ಅಂತ ವಾಕ್ಥ್ರೂ ಮಾಡಿದರು. ಈಗ ಬರ್ತಿರುವಂಥ ಸ್ಪಷ್ಟ ಚಿತ್ರಣ. ಸೊ ಅಪ್ಡೇಟ್ಸ್ ಏನು ಕೊಡ್ತೀರಿ? ಖಂಡಿತವಾಗ್ಲೂ ಕೂಡ ಜಯಪ್ರಕಾಶ್ ಶೆಟ್ಟಿ, ಈ ಟೆರರ್ ಚಾಪೆ ಕೆಳಗೆ ನುಗ್ಗಿದ್ರೆ ಎನ್ಐಎ ಅಧಿಕಾರಿಗಳು ರಂಗೋಲಿ ಕೆಳಗೆ ನುಗ್ಗುಳ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಜಯಪ್ರಕಾಶ್ ಶೆಟ್ಟಿ, ಇವತ್ತು ಸಿಕ್ಕಿರುವಂತ ಇದೊಂದು ಫೋಟೋ ಇದೆಯಲ್ಲ, ಇದು ಇದರ ತನಿಖೆಯ ಒಂದು ದಿಕ್ಕನ್ನೇ ಬದಲಿಸುವಂತ ಸಾಧ್ಯತೆ ಇದೆ. ಇಲ್ಲಿವರೆಗೂ ಕೂಡ ಆತ ಚಳ್ಳೆ ಹಣ್ಣು ತಿನ್ನಿಸಿ ಎನ್ಐಎ ಅಧಿಕಾರಿಗಳಿಂದ ಏನು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಆದರೆ ಇವತ್ತು ರಿಲೀಸ್ ಮಾಡಿರುವಂಥ ಫೋಟೋದಲ್ಲಿ ಆತ ಸಿಕ್ಕಿಬಿದ್ದ ಹಂಗೇನೇನು. ಯಾಕಂತ ಹೇಳಿದ್ರೆ ನಾವು ನೋಡ್ಬೋದು ಜಯಪ್ರಕಾಶ್ ಶೆಟ್ಟಿ, ಅವತ್ತು ಆತ CCTV ಕ್ಯಾಮ್ರಾದಲ್ಲಿ ಆತನ ಮುಖಚಹರೆ ಸಿಕ್ಕಿದಾಗ ನೋಡಿ ಹಿಂಗಿತ್ತು. CCTV ಫೋಟೋದಲ್ಲಿ ನಾವು ನೋಡಿದಾಗ ಇಷ್ಟಿತ್ತು. ಸುಮಾರು 100 CCTV ಕ್ಯಾಮ್ರಾಗಳನ್ನು ಎನ್ಐಎ ಅಧಿಕಾರಿಗಳು ತನಿಖೆಯ ಭಾಗವಾಗಿ ಪರಿಶೀಲನೆ ಮಾಡಿದಾಗ
ಆತ ಅದರಲ್ಲಿ ಹೀಗೆ ಕಂಡಿದ್ದ. ಅದಾದ ನಂತರ ಈತನನ್ನು ಹುಡುಕ್ತಾರೆ. ಬೇರೆ ರಾಜ್ಯಗಳಿಗೂ ಕೂಡ ಈತನ ಸುಳಿವೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ತಂಡೋಪತಂಡವಾಗಿ ತನಿಖೆಗಳು ಮಾಡ್ತಾ ಇದ್ದಾರೆ. ಆದರೂ ಕೂಡ ಆತನ ಬಗ್ಗೆ ಮಾಹಿತಿ ಸಿಗದೇ ಇದ್ದಾಗ 10 ಲಕ್ಷ ರೂಪಾಯಿ ಬಹುಮಾನವನ್ನು, ಈತನ ಏನಾದರೂ ಸುಳಿವು ಕೊಟ್ಟರೆ ಬಹುಮಾನವನ್ನು ಕೂಡ ಘೋಷಣೆ ಮಾಡ್ತಾರೆ. ಅದಾದ ನಂತರ ಪೊಲೀಸರು ಮತ್ತೊಂದಿಷ್ಟು ಮತ್ತೆ NIA ಅಧಿಕಾರಿಗಳ ಜೊತೆಗೂಡಿ ತನಿಖೆಯನ್ನು ಮುಂದುವರಿಸ್ತಾ ಹೋದಂಗೆ ಆ ಫೋಟೋವನ್ನು ಆಧರಿಸಿ ನೋಡಿ, ಜಯಪ್ರಕಾಶ್ ಶೆಟ್ಟಿ ಈ ಫೋಟೋವನ್ನು ಆಧರಿಸಿ ಮುಖಚಹರೆಯ ಫೋಟೋನ ಆಧರಿಸಿ ಒಂದು ಸ್ಕೆಚ್ ಅನ್ನ ರೆಡಿ ಮಾಡ್ತಾರೆ. ಆತ ಸೈಡ್ ಆಂಗಲ್ನಿಂದ ಹೇಗೆ ಕಾಣಿಸ್ತಾನೆ ಅನ್ನೋದು ಈ ಸ್ಕೆಚ್ನಲ್ಲಿದ್ರೆ, ಆತನ ಫ್ರಂಟ್ ಫೇಸ್ ಹೇಗಿದೆ ಅನ್ನೋದು ಕೂಡ ಈ ಸ್ಕೆಚ್ನಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಈಗ ಮುಂದುವರೆದು ಜಯಪ್ರಕಾಶ್ ಶೆಟ್ಟಿ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ. ನೋಡಿ ಜಯಪ್ರಕಾಶ್ ಶೆಟ್ಟಿ ಬಸ್ನ ಒಳಗಡೆ ಹೋದಾಗ ಆತನಿಗೆ ಆ ಬಸ್ನ ಒಳಗಡೆ CCTV ಕ್ಯಾಮ್ರಾ ಇತ್ತು ಅನ್ನೋದು ಅರಿವಾದಾಗ ಆತ ಮಾಸ್ಕ್ ಹಾಕೊಂಡಿದ್ದ, ಆತನ ಕಣ್ಣಲ್ಲಿ ಕನ್ನಡಕ ಇತ್ತು, ಆಮೇಲೆ ಕ್ಯಾಪ್ ಕೂಡ ಹಾಕೊಂಡಿದ್ದ. ಆತ ಕುಳಿತುಕೊಂಡಿರುವಂಥ ಫೋಟೋ ಇದೇ ಬಸ್ನಲ್ಲಿ ಆತ ಕುಳಿತುಕೋತಾನೆ, ಹಿಂದಿನ ಸೀಟ್ನಲ್ಲಿ ಕೂತ್ಕೊಳ್ತಾನೆ, ಬ್ಯಾಕ್ ಸೀಟ್ನಲ್ಲಿ. ಆಗ ಆತ ಅನ್ಕೋತಾನೆ ನನ್ನನ್ನು CCTV ಕ್ಯಾಮ್ರಾ ಮತ್ತೊಂದು ಏನೋ ಅಬ್ಸರ್ವ್ ಮಾಡ್ತಿರ್ಲಲ್ಲ ಅಂತೇಳಿ. ಆಗ ನೋಡಿ ಜಯಪ್ರಕಾಶ್ ಶೆಟ್ಟಿ ಆತ ಮಾಸ್ಕ್ ಕೂಡ ತೆಗೆದಿದ್ದ, ಕನ್ನಡಕ ಕೂಡ ತೆಗೆದಿದ್ದ. ಆತ ಆಗ ಕಂಡಿದ್ದು ಹೀಗೆ. ಬಹುಶಃ ಈ ಫೋಟೋ ಇದೆಯಲ್ಲ ಮೇಜರ್ ಟ್ವಿಸ್ಟ್ ಕೊಡುತ್ತೆ ಈ ಪ್ರಕರಣಕ್ಕೆ. NIA ಅಧಿಕಾರಿಗಳಿಗೆ ಬಹಳ ಅನುಕೂಲ ಆಗ್ಬೋದು. ಆತನಿಗೆ ವಯಸ್ಸೆಷ್ಟು, ಹೀಗೆ ಹೀಗೆ ಅನ್ನೋದೆಲ್ಲ ಅಂದಾಜುಗಳಿದ್ವು, ಅನುಮಾನಗಳಿದ್ವು, ಅಂತೆ ಕಂತೆಗಳಿದ್ವು. ಆದರೆ ಈ ಫೋಟೋ ತುಂಬ ಕ್ಲಿಯರ್ ಆಗಿದೆ. ಆತ ಹೀಗಿದ್ದಾನೆ. NIA ಅಧಿಕಾರಿಗಳ ತನಿಖೆಗೆ ತುಂಬ ಪೂರಕವಾಗಿರುವಂಥ ಫೋಟೋ ಇದು. ಮತ್ತು ಅವರು ಬ್ಯಾಕ್ ಎಂಡ್ ಎಷ್ಟು ವರ್ಕ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಜಯಪ್ರಕಾಶ್ ಶೆಟ್ಟಿ. ಆದರೆ ಈತನ ಸುಳಿವು ಇನ್ನೂ ಕೂಡ ಸಿಗದೇ ಇರೋದ್ರಿಂದಾಗಿ NIA ಅಧಿಕಾರಿಗಳು ಈ ಫೋಟೋವನ್ನು ಆಧರಿಸಿ ಇನ್ನಷ್ಟು ತನಿಖೆಯನ್ನು ಚುರುಕು ಮಾಡುವಂಥ ಸಾಧ್ಯತೆ ಇದೆ. ತಂಡೋಪತಂಡವಾಗಿ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 26ಕ್ಕೂ ಹೆಚ್ಚು ಆ ಮೂಮೆಂಟ್ನಲ್ಲಿ ಆ ರೋಡ್ನಲ್ಲಿ ಓಡಾಡಿದಂಥ BMTC ಬಸ್ಗಳು, ಆ ಬಸ್ಗಳಿಂದ CCTV ಕ್ಯಾಮ್ರಾಗಳಾಗಿರ್ಬೋದು, ಮತ್ತೆ ಯಾವ ಸಮಯದಲ್ಲಿ ಆತ ಓಡಾಡಿದೆ ಅದನ್ನ ಇನ್ಪುಟ್ ಅನ್ನು ತೆಗೆದುಕೊಳ್ತಿದ್ದಾರೆ ಜಯಪ್ರಕಾಶ್ ಶೆಟ್ಟಿ. ರಂಜಿತ್, ಸಾಧಾರಣವಾಗಿ ನಾವು ಆಫ್ ದ ರೆಕಾರ್ಡ್ ಹಿಂಗೆ ಮಾತಾಡ್ತಾ ಇರ್ತೀವಲ್ವಾ, ನನ್ಗನ್ಸುತ್ತೆ ನನಗೇನು ಅನ್ಸುತ್ತೆ ಗೊತ್ತಾ ಅಂತ ಸುಮ್ಮನೆ ಹೇಳ್ಬಿಡ್ತೀನಿ, ಆನ್ ರೆಕಾರ್ಡ್ ಹೇಳ್ಬಿಡ್ತೀನಿ. ನನಗೆ ಒಂದು ರೀತಿಯಲ್ಲಿ ಸುಮ್ಮನೆ ಸಿಕ್ಸ್ ಸೆನ್ಸ್ ಏನು ಅನ್ಸುತ್ತೆ ಅಂತಂದರೆ, ಲಾಸ್ಟ್ ಶುಕ್ರವಾರ ಸ್ಫೋಟ ಆಗಿದೆ, ಅವತ್ತಿನ ತಪ್ಪಿಸ್ಕೊಂಡಿದ್ದಾನೆ. ನಾಳೆ ರಾಮೇಶ್ವರ ಕೆಫೆ ಉದ್ಘಾಟನೆ ಆಗುತ್ತೆ, ಉದ್ಘಾಟನೆ ಆಗುವಾಗ ಈತ ಅರೆಸ್ಟ್ ಆಗಿರ್ತಾನೆ ಅಂತ. ಬಹುಶಃ ಹಾಗಾಗ್ಬಹುದು ಜಯಪ್ರಕಾಶ್ ಶೆಟ್ಟಿ. ಯಾಕಂತ ಹೇಳಿದ್ರೆ ಸುಮ್ಮನೆ ಸಿಕ್ಸ್ ಸೆನ್ಸ್ ಒಂದು ಜೋಕ್ ಬಿಟ್ಟೆ ಅಷ್ಟೇ. ಆದಷ್ಟು ಬೇಗ ಅರೆಸ್ಟ್ ಆಗಲಿ, ಆತ ಬೇಕೇ ಬೇಕು. ಯಾಕಂದ್ರೆ ಒಂದು ಕಡೆ ಓಪನಿಂಗ್ ಕೂಡ ಆಗ್ತಾ ಇದೆ. ಇಂಥವ್ರಿಗೆಲ್ಲ ಜಗ್ಗೋ ಬಗ್ಗೋ ಮಕ್ಕಳು ನಾವೆಲ್ಲ ಹೆಂಗಿದ್ರು ಗೊತ್ತಾ, ನೀವು ಇದ್ರಿ, ನಾವೆಲ್ಲ ಅಲ್ಲಿ ಇದ್ವಿ. ಅಲ್ಲಿ ಪಕ್ಕದಲ್ಲೇ ನಮ್ಮ ಫ್ರೆಂಡ್ಗಳ ಹೋಟೆಲ್ ಇದೆ ಅಲ್ಲಿ ಅಲ್ವಾ, ನಾವು ಹೋದ್ವು ಅಲ್ವಾ, ಆರಾಮ್ಸೆ ಓಡಾಡ್ತಾ ಇದ್ದಾರೆ ಜನ ತಲೆನೇ ಕೆಡಿಸ್ಕೊಂಡಿಲ್ಲ. ಹಾಗಂತ ಜನ ಧೈರ್ಯಶಾಲಿಗಳಿಗೆ ಆಗಿದ್ದಾರೆ ಅಂತಂತ ಇಂಥ ಕ್ರಿಮಿಗಳನ್ನು ಬಿಡಬಾರ್ದು. ಇಂಥ ಕ್ರಿಮಿಗಳನ್ನು ಯಾವ ರೀತಿ ಮಟ್ಟ ಹಾಕಬೇಕು ಅಂತಂದರೆ, ನಿಜವಾಗ್ಲೂ ಪೊಲೀಸರು ಅತ್ಯದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. 20 ಟೀಮ್ ಮಾಡಿದ್ದಾರೆ, ಬೇರೆ ಬೇರೆ ಕಾರಣಗಳಿರ್ತದೆ. ಬಹುಶಃ ಇವತ್ತು ಸಂಜೆ ಒಳಗೆ ಅಥವಾ ನಾಳೆ ಬೆಳಿಗ್ಗೆ ಒಳಗೆ ಆತನನ್ನು ಮಟ್ಟ ಹಾಕಲಾಗಿದೆ, ಅರೆಸ್ಟ್ ಮಾಡಲಾಗಿದೆ ಅಂತ ನ್ಯೂಸ್ ಬರ್ಬೋದು.